ಲಾಕ್ಡೌನ್ ಟೈಮಲ್ಲಿ ನಾನು ಬೆಂಗಳೂರಿನಿಂದ ಸ್ವಲ್ಪ ದೂರದ ಬೇರೆ ಊರಿನಲ್ಲಿದ್ದೆ. ಆ ಟೈಮಲ್ಲಿ ನಾನೊಂದು ಟೈಪ್ ಮಾಡಿ ಕಳಿಸ್ದೆ, ಒಂದು ಅಗ್ರಿಮೆಂಟು ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಅಂತ. ನಿರ್ಮಾಪಕರು ಯಾರು, ಮ್ಯೂಸಿಕ್ ಡೈರೆಕ್ಟರ್ ಯಾರು ಅನ್ನೋದು ಅಷ್ಟೇ ಗೊತ್ತಾಯಿತು ನನಗೆ. ಹೇಳ್ಬಿಟ್ಟು ನಾನು ಸಂಪರ್ಕ ಮಾಡಿದೆ ನಿರ್ಮಾಪಕರನ್ನ, ನಮ್ಮ ನೀಲಕಂಠ ಸರ್ನ. ಅವರು ಇದ್ದಂಥ ಪರಿಸ್ಥಿತಿ, ಅವರ ವಾಸ್ತವ್ಯ ಹೇಗಿತ್ತು ಅಂದರೆ, ಒಂದು ಶಾಂತಿನಗರದಲ್ಲಿ TV9 ಸಮೀಪದಲ್ಲಿರುವಂಥ ಒಂದು ರುದ್ರಭೂಮಿ ಇದೆ, ಹಿಂದೂಗಳ ರುದ್ರಭೂಮಿ. ಅಲ್ಲಿ ಅವರು ಒಂದು ಅಂಗಡಿಯ ಇಟ್ಕೊಂಡಿದ್ದಾರೆ. ವಾರದಲ್ಲಿ 3 ದಿನಗಳ ಕಾಲ ಅಲ್ಲಿ ವ್ಯಾಪಾರ ಮಾಡ್ತಾರೆ. ಸಿನಿಮಾದ ಆಸಕ್ತಿ ಹೇಗೆ ಬಂತೋ ಗೊತ್ತಿಲ್ಲ ಅವರಿಗೆ. ವಿತ್ ಡೈಲಾಗ್ ನನಗೆ ಏನು ತೋಚುತ್ತೋ ಅದನ್ನು ಹೇಳಿದಾಗ ಅವರು ಕಣ್ಣೀರು ಹಾಕ್ತಾ ಕೂತ್ಕೊಂಡಿದ್ರು ಪಕ್ಕದಲ್ಲಿ. ನಾನು ತಿರುಗಿ ನೋಡಿದೆ, ಸರ್ ಈ ಸಿನಿಮಾದಲ್ಲಿ ಈ ಪಾತ್ರನ ನಾನು ಮಾಡಬಹುದಾ ಅಂತ ಕೇಳಿದರು. ಮಾಡ್ಬೋದು ಸರ್, ನಿಮ್ಮ ಹಣ, ನೀವು ನಿರ್ಮಾಪಕರು, ನೀವು ನಿರ್ದೇಶಕರು. ಆವಾಗಿದ್ದಂಥದ್ದು ಅವರು ಯಾವುದೋ ಒಂದು ಸೆಟಪ್ನಲ್ಲಿ ಇದ್ರು, ನಿರ್ದೇಶನ ಸೆಟಪ್ನಲ್ಲಿ. ಸರ್ ಇದನ್ನು ನೀವೇ ನಿರ್ದೇಶನ ಮಾಡಿಕೊಡ್ತೀರಾ? ಆಯಿತು, ಮಾಡಿಕೊಡ್ತೀನಿ. ಕಣ್ಣು ಗೊತ್ಕೊಂಡು ಕೆಲಸ ಮಾಡಿದ್ದೀನಿ. ಅದಾದ ನಂತರ ಸುಮಾರು 4 ವರ್ಷಗಳ ಜರ್ನಿನಲ್ಲಿ ಈ ಸಿನಿಮಾ ಅವರ ಒಂದು ಸಂಪಾದನೆಯಲ್ಲಿ ಭಾಳ ಇಷ್ಟಪಟ್ಟು, ಭಾಳ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಸಿನಿಮಾದ ಒಂದು ಕಂಟೆಂಟಿನ ಮೇಲೆ ಒಂದು ಭರವಸೆ ಇಟ್ಕೊಂಡು, ಸಂಪೂರ್ಣವಾಗಿ ಎಲ್ಲ ಹೊಸ ಕಲಾವಿದರುಗಳನ್ನ ಇಟ್ಕೊಂಡು, ಇದರಲ್ಲಿ ನಮ್ಮ ಸರ್ ನಿರ್ಮಾಪಕರ ಮಗನೇ ಹೀರೋ. ಅಲ್ಲಿಂದ ಇಲ್ಲಿವರೆಗೂ ನನ್ನ ಹಾದಿ ನಡ್ಕೊಂಡ್ಬಂದಿದೆ. ಇದು ನನ್ನ 5ನೇ ಸಿನಿಮಾ ನನ್ನ ನಿರ್ದೇಶನದಲ್ಲಿ. ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು. ನಮ್ಮ ಮಿತ್ರರು, ಮಾಧ್ಯಮ ಮಿತ್ರರಾಗಿರ್ಬೋದು, ಪ್ರತಿಯೊಬ್ಬರು, ನಮ್ಮ ಕನ್ನಡದ ಜನತೆ ಆಗಿರ್ಬೋದು, ಎಲ್ಲರೂ ನಿಮ್ಮ ಸಹಕಾರ ನಮಗಿರಲಿ, ನಿಮ್ಮ ಆಶೀರ್ವಾದ ನಮಗಿರಲಿ ಅಂತ ನಾನು 2 ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ. ಜೈ ಕರ್ನಾಟಕ. ಗಣೇಶ ಸಾಂಗ್ ನೋಡಿದ್ರೆ ಅದರಲ್ಲಿ ಅವರನ್ನ ಹೊಗಳುವಂಥ ಒಂದು ಪ್ರಯತ್ನನೇ ನಾವು ಮಾಡಿದ್ದೀವಿ. ಈ ವಿಜಯ ಕೊಡು ಈ ಸೋಮ ವಿಜಯನಿಗೆ ಅನ್ನೋ ಒಂದು ಇದು ತುಂಬ ಉತ್ಸಾಹದಲ್ಲಿ, ತುಂಬ ಇಷ್ಟಪಟ್ಟು, ತುಂಬ ಕಷ್ಟಪಟ್ಟರು ಅವರು ಸಿನಿಮಾ ಇದರಲ್ಲಿ ಭಾಳ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಮುಂದೆ ಅವ್ರಿಗೂ ಒಂದು ಒಳ್ಳೆ ಭವಿಷ್ಯ ಸಿಗಲಿ ಅನ್ನೋದು ನನ್ನ ಹಾರೈಕೆ, ನಿಮ್ಮೆಲ್ಲರ ಹಾರೈಕೆ ಇರಲಿ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ತಮಗೆ ಕತೆ ಬಂದು ನನ್ನ ಕಲ್ಪನೆಯಲ್ಲೇ ಮಾಡಿದ್ದು. ನನಗೆ ಸಿನಿಮಾ ಮಾಡೋ ಆಸೆ ಬಂದು ಇವತ್ತು ಬಂದಿಲ್ಲ. ಒಂದು 16 ವಯಸ್ಸು ಇರಬೇಕು ಆವಾಗ ಸ್ಟಾರ್ಟ್ ಆಗಿದ್ದು. ಆವಾಗನಿಂದ ನಾನು ಏನೋ ಒಂದು ಮಾಡಬೇಕು, ಸಿನಿಮಾನಲ್ಲಿ ನುಗ್ಗಬೇಕು, ಮಾಡಬೇಕು, ಕತೆ ಬರೀಬೇಕು, ನಿರ್ದೇಶನ ಮಾಡಬೇಕು, ಅಥವಾ ಕ್ಯಾಮ್ರಾ ಮಾಡಬೇಕು, ಏನೋ ಒಂದು ಪಾತ್ರ, ಯಾವುದೋ ಒಂದು ರೂಟ್ನಲ್ಲಿ ಹೋಗಿ ನಾನು ಸಿನಿಮಾನಲ್ಲಿ ನುಗ್ಗಬೇಕು ಅಂತ 16 ವಯಸ್ಸಿನಲ್ಲಿ ನಾನು ಸ್ಟಾರ್ಟ್ ಮಾಡಿದವನು. ಆವಾಗ ಸ್ಟಾರ್ಟ್ ಮಾಡಿದ್ದು ಇದುವರೆಗೂ ನನಗೆ ಆಗಲೇ ಇಲ್ಲ. ಇವಾಗ ಅದು ಏನೋ ಟೈಮ್ ಬಂತು. ಬಟ್ ನನಗೆ ಏಜು, ನಾನು ಹೀರೋನು ಮಾಡಬೇಕು ಅಂತ ಆಸೆ ಪಟ್ಟೆ, ಬಟ್ ಅದು ಆಗಿಲ್ಲ. ಅದಕ್ಕೆ ನಾನು ನನ್ನ ಮಗನನ್ನ ಹೀರೋ ಮಾಡಿ ನನ್ನ ಆಸೆನ ತೀರಿಸ್ಕೋಬೇಕು. ಅದು ಒಂದು ಸಿಟ್ಟು ನನ್ನ ಮನಸ್ಸಲ್ಲಿ ಇಟ್ಟೆ, ಎಲ್ಲ ಬಿಟ್ಟೆ, ಸಿನಿಮಾ ಮಾಡಲೇಬೇಕು ಅಂತ. ನನಗೆ ಬ್ಯಾಕ್ಗ್ರೌಂಡ್ ಅಂದರೆ ನಮ್ಮ ಫ್ಯಾಮಿಲಿ ಇಲ್ಲೇ ಇದ್ದಾರೆ. ಅವ್ರು ಸಪೋರ್ಟ್ ಮಾಡಿ ನನ್ನ ಮೇಲೆ ಈ ಸಿನಿಮಾನ ಮಾಡಿದ್ದು. ಅವ್ರಿಲ್ಲ ಅಂದರೆ ಈ ಸಿನಿಮಾ ನಡೀತಾ ಇಲ್ಲ. ಅವರೇ ನಮಗೆ ಎಲ್ಲ ಸಪೋರ್ಟ್ ಮಾಡಿದ್ದು. ಸರಿ, ಅವರಿಂದ ನಾನು ಇವಾಗ ಈ ಸಿನಿಮಾನ ಮುಗಿಸಿದ್ದೀನಿ. ತುಂಬ ಕಷ್ಟಪಟ್ಟು 4 ವರ್ಷ ಮುಂಚೆ ನಾನು ಸ್ಟಾರ್ಟ್ ಮಾಡಿದ್ದೆ. ಆ್ಯಕ್ಚುಲಿ ನಾನು ಸ್ಟಾರ್ಟ್ ಮಾಡೋದು ಒಂದು ಯೂಟ್ಯೂಬ್ನಲ್ಲಿ 2 ಸಾಂಗ್ ಮಾಡಿಬಿಟ್ಟೆ ನಾನು. ಅದು ಸರಿಯಾಗಿ ಹೋಗಿಲ್ಲ. ಸರಿ, ಒಂದು ಶಾರ್ಟ್ ಫಿಲ್ಮ್ ಮಾಡೋಣ ಅಂತ ಒಂದು ಆಸೆ ಪಟ್ಟೆ. ಅದಕ್ಕೆ ನನಗೆ ಯಾರು ಹೇಳಿದ್ರು, ಶಾರ್ಟ್ ಫಿಲ್ಮ್ ಮಾಡಿದರೆ ಏನಪ್ಪ ಬರ್ತದೆ, ಒಂದು ಸಿನಿಮಾನೇ ಮಾಡು ಅಂದರು. ಅದು ಯಾವುದೋ ಒಂದು ಸಿನಿಮಾ ಚಿಕ್ಕದಾಗಿ ಮಾಡೋಣ ಅಂತ ಮಾಡೋಕ್ಕೆ ಹೋಗಿ ನನಗೆ ಇಂಥ ಒಳ್ಳೆ ಡೈರೆಕ್ಟರ್ ಸಿಕ್ಕಿ ನಾನು ಒಂದು ಒಳ್ಳೆ ಸಿನಿಮಾನ ಮಾಡಿ ಇವತ್ತು ಮುಗಿಸಿದ್ದೀನಿ. ಆ್ಯಕ್ಚುಲಿ ಬಂದು ನಾನು ಒಂದು ದೊಡ್ಡ ಆರ್ಟಿಸ್ಟ್ನ ಸಾರು ಅವಾಗಲೇ ಹೇಳಿದ್ರು, ನಾನು ಕಥಾನಾಯಕನಾಗಬೇಕು, ಹೀರೋ ಆಗಬೇಕು ಅನ್ನೋ ಒಂದು ಕನಸು ಕಂಡಿದ್ದೆ ಚಿಕ್ಕ ವಯಸ್ಸಲ್ಲೇ, 16ನೇ ವಯಸ್ಸಿನಲ್ಲೇ ಅಂತ. ಆ ಕನಸನ್ನ ಈ ಚಿತ್ರದಲ್ಲಿ ಅವ್ರ ಮಗನ್ನ ಹೀರೋ ಮಾಡಿ ಇವರು ಪ್ರಮುಖವಾದ ಖಳನಾಯಕನಾಗಿ ಮಾಡಿದ್ದಾರೆ. ಅದರಲ್ಲೂ ಕಥಾನಾಯಕಿಯ ತಂದೆ ಪಾತ್ರ ಮಾಡಿದ್ದಾರೆ ಇವರು. ಇವ್ರಿಗೆ ಇವರ ಮಗಳ ಮೇಲೆ ಯಾವ ಥರ ಲವ್ ಇರುತ್ತೆ, ಇವರ ಅಳಿಯನ ಮೇಲೆ ಯಾವ ಥರ ಲವ್ ಇರುತ್ತೆ, ಇದೆಲ್ಲವುದನ್ನು, ಆಮೇಲೆ ಇವ್ರಿಗೆ ಯಾವ ವಿಚಾರದಲ್ಲಿ ಲವ್ ಇರುತ್ತೆ, ಇದೆಲ್ಲ ಈ ಕತೆಗೆ ಒಂದು ಮುಖ್ಯವಾದ ಪಾತ್ರ ಮಾಡಿದ್ದಾರೆ. ಅದೇ ಈ ಪಾತ್ರವನ್ನೇ ಅವರು ಕಥಾನಾಯಕಿಯ ತಂದೆ ಪಾತ್ರನ ಕ್ಲೈಮ್ಯಾಕ್ಸಿನ ದೃಶ್ಯ ನಾನು ಹೇಳಿದ ನಂತರ ಅವರು ಈ ಪಾತ್ರ ನಾನು ಮಾಡ್ಬೋದಾ ಸರ್ ಅಂತ ಅವರು ಕಣ್ಣಲ್ಲಿ ನೀರು ಹಾಕೊಂಡು ಹೇಳಿದ್ರು.
ನಿಮ್ಮ ಹಣ, ನಿಮ್ಮ ನಿರ್ಮಾಣ, ನಿಮ್ಮ ನಿರ್ದೇಶನ ನೀವು ಮಾಡಿ ಅಂತ ಹೇಳಿದ್ದೆ ನಾನು. ಅದಾದಮೇಲೆ ನನಗೆ ನಿರ್ದೇಶನ ಬಂದಾಗ ಅವರೇ ಆ ಪಾತ್ರವನ್ನು ಅವರೇ ಮಾಡಿದ್ದಾರೆ, ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಇಲ್ಲಿರುವ ನಮ್ಮ ಮೂರ್ತಿ ಸರ್, ನಮ್ಮ ಚಿತ್ರತಂಡ, ನಮ್ಮ ಮಾಧ್ಯಮ ಮಿತ್ರರು, ಮೈ ಫ್ರೆಂಡ್ಸ್, ಮೈ ಫ್ಯಾಮಿಲಿ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನನ್ನ ಚಿತ್ರ ನನಗೂ ಲವ್ ಆಗಿದೆ. ಈ ಚಿತ್ರವನ್ನು ನಮ್ಮ ತಂದೆ ಹೇಳ್ದಾಗೆ ಅವ್ರು ತುಂಬಾ ಕಷ್ಟಪಟ್ಟು ಆ ಕನಸನ್ನು ನೆನ್ಸ್ ಮಾಡಲಿಕ್ಕೆ ತುಂಬಾ ಕಷ್ಟಪಟ್ರು. ಅದ್ರಲ್ಲಿ ಸಪೋರ್ಟ್ ಮಾಡಿರುವ ನಮ್ಮ ಫ್ಯಾಮಿಲಿ ಅವ್ರಿಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಅವ್ರು ಸಪೋರ್ಟ್ ಮಾಡಿದ್ದಕ್ಕೆ ಆ ಕನಸು ಈಗ ನೆನಸಾಗಿದೆ. ಆ ನೆನಸಿಗೆ ನಾನು ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದಟ್. ಯಾಕಂದ್ರೆ ಯಾವ ತಂದೆನೂ ಆ ಥರ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಿ ಕೊಡಲ್ಲ ಅವ್ರ ಮಗಳಿಗೆ. ಅದು ತುಂಬ ಜನ ನನ್ನ ಹತ್ರನೇ ಹೇಳಿದ್ದಾರೆ, ನಿಮ್ಮ ತಂದೆ ತುಂಬ ಗ್ರೇಟು, ಯು ಆರ್ ವೆರಿ ಬ್ಲೆಸ್ಡ್ ಟು ಹ್ಯಾವ್ ಅ ಫಾದರ್ ಲೈಕ್ ದಿಸ್. ಯಾಕಂದರೆ ನಮ್ಮ ತಂದೆ ನಮಗೆಲ್ಲ ಹಿಂಗೆ ಮಾಡಿಲ್ಲ. ಇರ್ಬೋದು, ಮಾಡಿರ್ಬೋದು, ಆದರೆ ಅದು ನನ್ನ ಗೊತ್ತಿರೋ ಅಷ್ಟಿಗೆ ನಾನು ತುಂಬ ಬ್ಲೆಸ್ಡ್ ಆಗಿ ಫೀಲ್ ಮಾಡ್ತಾ ಇದ್ದೀನಿ. ಆ ಕನಸನ್ನು ನೆನ್ಸ್ ಮಾಡಲಿಕ್ಕೆ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೀವಿ. ಅದು ಹೇಳ್ದಕ್ಕೆ ಆಗದೆ ಇರೋ ಅಂಥ ಕಷ್ಟ. ಅದು ನೀವು ಸಿನಿಮಾ ನೋಡಿದ್ರೆ ಫೀಲ್ ಆಗ್ಬೋದು. So I don't know how to explain the struggle we went through, but finally we have reached to a point, and hereafter people should take it. I don't know how the audience will take it, but I hope they will take it good and everybody will like the story. ಎಲ್ಲರೂ ಇಷ್ಟಪಟ್ಟು ಸಪೋರ್ಟ್ ಮಾಡ್ತಾರೆ ಅಂತ ತುಂಬ ನಂಬಿಕೆ ಇಟ್ಟಿದ್ದೀವಿ ಜನರ ಮೇಲೆ. ಅವರು ಆ ನಿರ್ಮಾಣ ಮಾಡಿರೋ ಹೆಂಗೋ ಏನೋ ಮಾಡಲೇಬೇಕು ಸಿನಿಮಾ ಅಂತ ಮಾಡಿ ನನಗೂ ಲವ್ ಆಗಿದೆ ಎಂಬ ಚಿತ್ರವನ್ನು ನಿರ್ಮಾಣ ಮಾಡಿ ಆ ಚಿತ್ರದ ಮೂಲಕ ನನ್ನನ್ನು ಕರ್ನಾಟಕದ ಜನತೆಗೆ ಪರಿಚಯ ಮಾಡುತ್ತಿದ್ದಾರೆ ನಾಯಕ ನಟನಾಗಿ. ಸೊ ಎಲ್ಲ ನಿಮ್ಮ ಕೈಯಲ್ಲೇ ಇದೆ. ನೀವೆಲ್ಲರೂ ನಮ್ಮ ಸಿನಿಮಾವನ್ನು ಪ್ರೋತ್ಸಾಹಿಸಬೇಕು, ಅದನ್ನು ಬೆಳೆಸಿ ನಿಮ್ಮ ಆಶೀರ್ವಾದವನ್ನು ನೀಡಿ ನಮಗೆ ಸಪೋರ್ಟ್ ಮಾಡಿ ನಮ್ಮಂತ ಹೊಸಬರನ್ನ ಬೆಳೆಸಬೇಕು ಅಂತ ತುಂಬಾ ಕೇಳ್ಕೊತೀನಿ. ಧನ್ಯವಾದಗಳು. ಹಾಗೆ ಏನಿಲ್ಲ, ನಮ್ಮಲ್ಲೇ ಟ್ರೈನಿಂಗ್. ಹೌದು ಸರ್, ಕೊಟ್ಟಿದ್ರು ಸರ್. ಅವ್ರನ್ನ ನೋಡಿನೇ ನಾನು ಆಕ್ಟಿಂಗ್ ಕಲ್ತ್ಕೊಂಡಿದ್ದು. ಆ ಥರ ಪರ್ಫಾರ್ಮ್ ಮಾಡೋರು ಅವರು. ಟ್ರೈಲರು, ಸೊ ಅದಕ್ಕೆ ಮ್ಯೂಸಿಕ್ಕು ನಮ್ಮ ಹೇಮಂತು, ಲಿರಿಕ್ ರೈಟರ್ ರೇವಣ್ಣ ನಾಯಕ್, ಪ್ರೊಡ್ಯೂಸರು ನೀಲ್ಕಂಠ್ ಅವರು, ಹೀರೋ ಆಗಿ ಸೋಮು ವಿಜಯ್, ನಮ್ಮ ಡೈರೆಕ್ಟ್ರು, ಮತ್ತು ಎಲ್ಲರೂ ತುಂಬ ಅದ್ಭುತ ಮಾಡಿದ್ದೀರಾ. ತುಂಬ ಚೆನ್ನಾಗಿ ಬಂದಿದೆ. ಇದೇ ತಿಂಗಳು 21ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆ ಆಗ್ತದೆ. ಖಂಡಿತವಾಗ್ಲೂ ಎಲ್ಲ ಈ ಒಂದು ಸಿನಿಮಾಗೆ ಆಶೀರ್ವಾದ ಮಾಡಬೇಕು. ಜೊತೆಗೆ ಇದರಲ್ಲಿ ನನ್ನೊಂದು ಸಣ್ಣ ಪಾತ್ರ, ಅದು ಪಾತ್ರ ಹೆಂಗೆ ಬಂತಂತ ಹೇಳಿದ್ರೆ, ನಮ್ಮ ಕ್ಯಾಮ್ರಾಮನ್ ನಾಗೇಶ್ ಅಂತ ಒಂದು ದಿವಸ ನಮ್ಮ ಮನೆ ಹತ್ರ ಬಂದ್ಬಿಟ್ಟು ನಾಗರಬಾಯಲ್ಲಿ, ಅಣ್ಣ ನಿಮ್ಮ ಮನೆ ಮುಂದೆ ಶೂಟಿಂಗ್ ಮಾಡ್ಬೇಕಣ್ಣ ಅಂದರು. ನಾನು ಶೂಟಿಂಗ್ ಮಾಡ್ಕೊಳ್ಳಪ್ಪ ಅಂದೆ, ಯಾಕಂದ್ರೆ ನಾವು ಸಿನಿಮಾದವ್ರಂದ್ರೆ ಏನು ಬೇಕಾದ್ರೂ ಮಾಡ್ತೀವಿ. ಸೊ ಹಾಗೆ ಮಾಡ್ಕೊಡ್ರಪ್ಪ ಅಂತ ಹೇಳಿದ್ರು. ಸೊ ನಮ್ಮನೆ ರೋಡಲ್ಲೇ ಮುಂದೆ ಶೂಟಿಂಗ್ ಎಲ್ಲ ಮಾಡಿಕೊಂಡ್ರು. ಸೊ ಮಾಡ್ಕೊಂಡು ಪಾಪ ನಮ್ಮ ನೀಲ್ಕಂಠ್ ಅವ್ರು ಪರಿಚಯ ಆದರು. ಮೂರ್ತಿ ಸರ್ ಹಿಂಗೆ ನಾನೇ ಪ್ರೊಡ್ಯೂಸರ್ ಅಂತ ನಾನು ಹೇಳಿದೆ, ಮಾಡಿ ಒಳ್ಳೆ ಸಿನಿಮಾ ತುಂಬ ನೋಡ್ಕೊಂಡು ಹುಷಾರಾಗಿ ಮಾಡಿ, ಯಾಕಂದ್ರೆ ಇವತ್ತು ಸಿನಿಮಾಗಳು ಮಾಡೋದು ತುಂಬ ಕಷ್ಟ ಇದೆ. ಅದರಲ್ಲೂ ಪಾಪ ನಿಮ್ಮಂಥವ್ರು ಪ್ರೊಡ್ಯೂಸರ್ ಬರೋದು ಇಂಡಸ್ಟ್ರಿಗೆ ತುಂಬ ಒಳ್ಳೆಯದು, ಬನ್ನಿ ಮಾಡಿ ಚೆನ್ನಾಗಿ ಮಾಡಿ ಅಂತ ಹೇಳಿದೆ. ಅದಾದಮೇಲೆ ನಮ್ಮ ನಾಗೇಶ್ ಬಿಡಲಿಲ್ಲ, ಅಣ್ಣ ಒಂದು ಸಣ್ಣ ಕ್ಯಾರೆಕ್ಟರ್ ಇದೆ, ನೀವು ಮಾಡ್ಬೇಕಂತ. ಇಲ್ಲ ನಾಗೇಶ್, ನಾನು ಯಾವುದು ಮಾಡಲ್ಲ, ಬ್ಯುಸಿ ಇದ್ದೀನಿ, ಇಲ್ಲ ಮಾಡೋಣ ಅಂತೇಳಿ ಒಂದು ಸಣ್ಣದೊಂದು ಪಾತ್ರ ಕೊಟ್ಟರು. ಸೊ ಈ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರವನ್ನು ಮಾಡಿದ್ದೀನಿ. ಸೊ ಹಾಗಾಗಿ ಖಂಡಿತವಾಗ್ಲೂ ಸಿನಿಮಾ ಒಳ್ಳೇದಾಗಲಿ. ಮತ್ತು ನಮ್ಮ ನೀಲ್ಕಂಠ್ ಅವರು ಹೇಳಿದ ರುದ್ರಭೂಮಿ ಮುಂದೆ ಒಂದು ಇನ್ನು ಗಂಧಿಗೆ ಅಂಡಿ ಇಟ್ಕೊಂಡು ಅಂಥ ಒಂದು ಬಡಸ್ತನದಲ್ಲೂ ಕೂಡ ಇವತ್ತು ಒಂದು ಸಿನಿಮಾ ನಿರ್ಮಾಣ ಮಾಡ್ತಾರಂದ್ರೆ ದೊಡ್ಡ ವಿಚಾರ. ತುಂಬ ಕಷ್ಟ ಕಾಲ. ಯಾಕಂತ ಹೇಳಿದ್ರೆ ಒಬ್ಬ ಏನು ಒಂದು ಕಾರ್ಮಿಕರು ಏನಿದ್ದಾರೆ ಅವರೆಲ್ಲ ಹೊಸಬ್ರು ಸಿನಿಮಾಯಿಂದ ಒಂದಷ್ಟು ಅವರ ಜೀವನ ಸಾಗತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಒಂದಷ್ಟು ಜನ ನಮ್ಮ ಇಂಡಸ್ಟ್ರಿಯಲ್ಲಿ ಅವರು ಅನ್ನದಾತರಾಗಿದ್ದಾರೆ. ನೀಲ್ಕಂಠ್ ಅವರು, ಒಳ್ಳೇದಾಗಲಿ ಸರ್ ನಿಮಗೆ. ಸೊ ಹಾಗಾಗಿ ಇನ್ನೊಂದು ಬೇಜಾರಾಗಿ ಏನಪ್ಪ ಅಂತ ಹೇಳಿದ್ರೆ, ಈಗ ಪ್ರತಿಯೊಬ್ಬರು ನಾವು ಸಿನಿಮಾ ಮಾಡ್ತೀವಿ, ಮಾಡಿದಾಗ ತುಂಬ ಖುಷಿ ಸಿನಿಮಾ ಮಾಡ್ತೀವಿ. ರಿಲೀಸ್ ಅಂತ ಗಾಂಧಿನಗರ ಬಂದಾಗ ಅವಾಗ ಒಬ್ಬ ಪ್ರೊಡ್ಯೂಸರ್ಗೆ ತುಂಬಾ ತೊಂದರೆಗಳಾಗ್ತವೆ.
ಇವತ್ತು ಕರ್ನಾಟಕ ವಾಣಿಜ್ಯ ಚಲನಚಿತ್ರ ಮಂಡಳಿ ಅಧ್ಯಕ್ಷರು ನರಸಿಂಹರು ಇದನ್ನ ದಯವಿಟ್ಟು ಗಮನ ಹರಿಸ್ಕೋಬೇಕು. ಯಾಕಂತ ಹೇಳಿದ್ರೆ ಪ್ರತಿ ವಾರ 10 ಸಿನಿಮಾ 11 ಸಿನಿಮಾ ಬಿಡುಗಡೆ ಆದ್ರೆ ಹೆಂಗೆ ರಿಲೀಸ್ ಮಾಡೋದು? ಯಾಕಂದ್ರೆ ಈ ಕಳೆದ ಬಾರಿ ನಾನು ಕೋರ ಸಿನಿಮಾ 7ನೇ ತಾರೀಕು ಬಿಡುಗಡೆ ಮಾಡ್ಬೇಕಂತ ಅನ್ಕೊಂಡೆ. 11 ಸಿನಿಮಾ ಬಿಡುಗಡೆ ಆದಾಗ ನಮ್ಗೆ ಯಾರು ಥಿಯೇಟರ್ಗಳು ಸಿಗಲ್ಲ. ಇಡೀ ಕರ್ನಾಟಕದಲ್ಲಿ ಸಿಂಗಲ್ ಥಿಯೇಟರ್ ಹಂಚ್ ಹರಿದೋಗ್ಬಿಡ್ತದೆ. ಸೊ ಒಳ್ಳೆ ಸಿನಿಮಾ ಮಾಡಿದ್ರು ಕೂಡ ನಮ್ಗೆ ಅದನ್ನ ಜನಕ್ಕೆ ರೀಚ್ ಮಾಡಕ್ ಆಗ್ತಾ ಇಲ್ಲ. ಸೊ ಇದ್ರ ಬಗ್ಗೆ ಯಾಕೆ ನೀವು ಪ್ರೊಡ್ಯೂಸರ್ ಅಸೋಸಿಯೇಷನ್ ಆಗಿರ್ಬೋದು, ವಾಣಿಜ್ಯ ಮಂಡಳಿ ಯಾಕೆ ನೀವು ತಲೆ ಕೆಡಿಸ್ಕೊಳ್ಳೋ ಅಂತೇಳಿ ನಾನು ಮೊನ್ನೆ ಫಿಲಿಂ ಚೇಂಬರ್ ಅಧ್ಯಕ್ಷ ಕಂಪ್ಲೇಂಟ್ ಸಹ ಕೊಟ್ಟಿದ್ದೀನಿ. ಸೊ ಆಗ ಇಂಥ ಒಂದು ಪರಿಸ್ಥಿತಿ ಇರೋದು, ಏನಾದ್ರು ನೀವು ಒಂದು ಕಂಡೀಷನ್ ಮಾಡಬೇಕು. ಅಟ್ಲೀಸ್ಟ್ ವಾರಕ್ಕೆ ಒಂದು 5 ಸಿನಿಮಾ ನೀವು ಬಿಡುಗಡೆ ಮಾಡಿದಾಗ ಬೇರೆಯವರು, ನಾವು ಯಾಕಂದ್ರೆ ಕೋಟಿ ಗಟ್ಟಲೆ ಬಂಡವಾಳ ಹಾಕಿರ್ತೀವಿ, ಒಂದು ದೊಡ್ಡ ಬಜೆಟ್ ಸಿನಿಮಾ ಮಾಡಿದಾಗ ನಾವು ಅದನ್ನ ಬಿಡುಗಡೆ ಮಾಡಕ್ಕೆ ನಮಗೊಂದು ಧೈರ್ಯ ಬರುತ್ತೆ. ಇದ್ರ ಬಗ್ಗೆ ದಯವಿಟ್ಟು ನೀವು ವಾಣಿಜ್ಯ ಮಂಡಳಿ ಸ್ವಲ್ಪ ಇದ್ರ ಬಗ್ಗೆ ಗಮನ ವಹಿಸಿದ್ರ ಬಗ್ಗೆ ಏನೋ ಒಂದು ಒಳ್ಳೆ ಮಾರ್ಗ ತೋರಿಸ್ಬೇಕಂತ ಕೇಳ್ಕೊಳ್ತಾ, ಮತ್ತೆ ಇಡೀ ಸಿನಿಮಾ ತಂಡ ಎಷ್ಟು ಜನ ವರ್ಕ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ. ನನಗೂ ಲೋ ಆಗಿದೆ. ಹೊಸ ಹೀರೋ ಎಂಟ್ರಿ ಆಗ್ತಿದ್ದಾರೆ. ನಮ್ಮ ಋಷಿಯವರು ಬಂದಿರೋದು ಸರಿ. ನಮ್ಮ ಶ್ರೀ ನಮ್ಮ ಹೊರಟ ಸಿನಿಮಾದ ಡೈರೆಕ್ಟರ್ ಆದಂತಹ ಈಗಾಗಲೇ ಕೋರ ಸಿನಿಮಾ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಮೊನ್ನೆ ತಾನೇ ಸಾಂಗ್ಸ್ ಎಲ್ಲ ತೋರಿಸಿದ್ರು, ಇಬ್ರು ಮೀಟ್ ಆದಾಗ. ಸೊ ಇಲ್ಲಿ ನಾವ್ ಏನೇ ಮಾತಾಡಿದ್ರು ಜನ ಮಾತಾಡಬೇಕು. ಯಾಕಂದ್ರೆ ಓಕೆ, ನಾವು ಮಾತಾಡಿದ್ರೆ ನಿಮ್ಗೆ ಅಷ್ಟೊಂದು ವಿಷಯಗಳು ಗೊತ್ತಾಗುತ್ತೆ, ನೀವು ಪ್ರೋತ್ಸಾಹ ಮಾಡೋಕೆ ಅದೊಂದು ಮೆಟೀರಿಯಲ್ ಸಿಗುತ್ತೆ. ಬಟ್ ವಾಟ್ ಎವರ್ ನಾವು ಏನೇ ಮಾತಾಡಿದ್ರು, ಒಬ್ಬ ನಿರ್ದೇಶಕ ಆಗಿರ್ಬೋದು, ನಮ್ಮ ಟೀಮ್ ಆಗಿರ್ಬೋದು, ಸೊ ಕೆಲಸ ಮಾತಾಡಿದ್ರೆ ಜನ ಎಷ್ಟು ಮಟ್ಟಿಗೆ ಮಾತಾಡ್ತಾರೆ ಅವರು ಬಿಟ್ಟಿದ್ದು. ಹಾಗಾಗಿ ನನಗೂ ಲೋ ಆಗಿದೆ, ಜನಗೂ ಲೋ ಆಗಲಿ, ಸಿನಿಮಾ ನೋಡಿ ಅಂತ ಹೇಳ್ತಾ ಆಶಿಸ್ತೀನಿ. ಥ್ಯಾಂಕ್ ಯು.